ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ. ಇನ್ನು ಊರಿಗೆ ಹೋಗಿದ್ವಲ್ಲ, 2ನೇ ದಿನದ ವ್ಲಾಗ್ ಇದು. ಸೊ ಜಾತ್ರೆಗೆ ಹೊಂಟೀವಿ, ಉರ್ಸಿಗೆ ಹೋಗಿ ಬರಬೇಕು ಅಂತ. ಇದು ಡ್ರೆಸ್ಸು ಅವ್ರ ಡ್ಯಾಡಿ ತೊಗೊಂಡು ಬಂದರು. ಅವ್ರ ಚಿಕ್ಕಪ್ಪ ಇದ್ದಾರಲ್ಲ, ಅವ್ರು ತೊಗೊಂಡು ಬಂದರು. ಗಲ್ಗಲಿಗೆ ಹೋಗಿದ್ರು. ಅವ್ರಿಗೆ ಶರ್ಟ್ ತರಕ್ಕೆ ಹೋಗ್ಯಾರ. ಹಂಗೆ ಬರಬೇಕಾದ್ರೆ ಇವ್ರಿಗೆ ತೊಗೊಂಡು ಬಂದಾರ. ಅದು ಏನೋ ಗೊತ್ತಿಲ್ಲ, ಎಷ್ಟು ಅಂದ್ರೆ ಇವರಿಬ್ಬರು ಅದಾರಂದ್ರೆ ಅಪರೂಪ ಭಾಳ ಮಾಡತ್ತಾರ. ಗುಂಡ ಒಬ್ಬನ ಇದ್ದಾನಂದ್ರು ಹಂಗೆ. ಅದು ಹೆಂಗೋ ಗೊತ್ತಾಗಲ್ದು. ನಾನು ಅದನ್ನೇ ಅಂತಿರ್ತೀನಿ, ಹೋದಾಗ ಒಂದು ಸರಿ ಎಲ್ಲಾದರೂ ತೊಗೊಂಡು ಬರ್ರಿ ಮನೆ ಅವೆಲ್ಲ ತುಂಬ್ಯಾವು ಅಂತಂದು ಹೇಳ್ತಿರ್ತೀನಿ. ಇನ್ನು ನಡ್ಕೋತನ ಹೊಂಟೀವಿ. ಊರಿಂದ ಸ್ವಲ್ಪ ಒಂದು ಹಾಫ್ ಆ್ಯನ್ ಅವರ್ ಆಗುತ್ತೆ, ಅಂದ್ರೇನು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಒಂದು ಹಾಫ್ ಆ್ಯನ್ ಅವರ್ ದಾರಿ ಅಷ್ಟೇ. ಸೊ ಅಷ್ಟು ಹೊಂಟಿದ್ವಿ ನಾವು. ಬರ್ರಿ ಇನ್ನು ಹೋಗುನು. ಫುಲ್ ಅಂದ್ರೆ ಫುಲ್ ರಶ್ ಇತ್ತು. ಗಲ್ಗಲಿ ಬಬ್ಲಾದಿ ಸರ್ಕಲ್ ಐತಲ್ಲ, ಅಲ್ಲೇ ಬರ್ತಿದ್ದೋ. ಸೊ ಫುಲ್ ರಶ್ಶು ಅಂತಂದ್ರೆ ಆ ಸೈಡು ಈ ಸೈಡು ಬಿಳಿಗಿದು ಎಲ್ಲ ಕಡೆ ನೋಡಿದ್ರು ನೋಡಿ ಬಸ್ಸ. ಎಲ್ಲೂ ಒಂದು ಸ್ವಲ್ಪ ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ನನಗೆ ಎಷ್ಟು ಸಾಧ್ಯ ಅಷ್ಟು ಮಾಡೀನಿ. ಸೊ ಈ ಉರ್ಸಿಗೆ ಯಾರ್ಯಾರು ಬಂದಿರಿ ಅಂತ ಕಮೆಂಟ್ ಮಾಡಿರಿ ನಂಗೆ. ಯಾರಾದರೂ ನೋಡಿದ್ರೆ ಸಪೋಸು, ಇಲ್ಲ ಅಂದರೆ ಇಟ್ಸ್ ಓಕೆ. ಇವತ್ತಿನ ವ್ಲಾಗು ಹೆಂಗೆ ಹೋಗುತ್ತೋ ಗೊತ್ತಿಲ್ಲ. ಸೊ ನಾನು ಸಿಂಪಲ್ಲಾಗಿ ಇರೋ ಥರ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಹಿಂಗೋಗಿ ಹಂಗೆ ಬರಬೇಕು ಅಂದರೆ ಒಂದು ದಿನ ವಸ್ತಿ ಇರಬೇಕು, ನೆಕ್ಸ್ಟ್ ಡೇ ಬರಬೇಕು ಅಂತ ಹೋಗಿದ್ನಿ. ಬಟ್ ಅವರು 4 ದಿನ ಇಟ್ಕೊಂಡ್ಬಿಟ್ರು. ಸೀರೆ ಅದೇನು ತೊಗೊಂಡು ಹೋಗಿರಲಿಲ್ಲ, ಡ್ರೆಸ್ ಒಂದು ಒಯ್ದಿದ್ನಿ ಒಳ್ಳೆ, ಹಂಗಾಗಿ ಅದನ್ನ ಸೀರೆ ಹಾಕ್ಕೊಂಡ್ವಿ. ಸೊ ದರ್ಗಾ ಫುಲ್ ಅಂದರೆ ಫುಲ್ ರಶ್ ಐತಿ. ಇವು ಅಂತೂ ಯಾವಾಗಲೂ ಕಾಯಂ ಇರ್ತಾವಂತ ಅಂಗಡಿ, ಬಟ್ ಇವಾಗೆಲ್ಲ ಸ್ವಲ್ಪ ರಶ್ ಜಾಸ್ತಿ ಐತಿ. ಒಳಗೆ ಹೋದಾಗ ಮಾಡೋಕ್ಕಾಗುತ್ತೋ ಇಲ್ಲೋ. ಆಲ್ಮೋಸ್ಟ್ ನಮ್ಮ ತಂಗಿ ಕೈಯಾಗ ಕೊಟ್ಟೀನಿ. ನೋಡೋಣ, ಇನ್ನು ಒಳಗೆ ಹೋಗೋಣ ಬರ್ರಿ. ರೋಡ್ ಕ್ರಾಸ್ ಮಾಡ್ತಾ ಒಂದು ದೊಡ್ಡದಾಗ್ಬಿಟ್ಟೈತಿ ಇಲ್ಲಿ. ನಾವು ಎಂಟ್ರಿ ಆಗುವಷ್ಟರೊಳಗೆ ಒಂದು ದೇವ್ರದ್ದು ಬಂತು, ಏನೋ ಅದು ಏನಂತ ನಂಗೆ ಗೊತ್ತಿಲ್ಲ. ಬಟ್ ಬ್ಲೆಸ್ಡ್ ಅಂತಲೇ ಹೇಳ್ತೀನಿ ನಾನು. ಈ ಥರದ್ದೆಲ್ಲ ನಾವು ಹೋಗೋ ಟೈಮಿಗೆ ಬರೋದು ಅಂತಂದ್ರೆ ಆದರೆ ಪುಣ್ಯ ಮಾಡಿದ್ವಿ ಅಂತಲೇ ಅರ್ಥ. ಸೊ ಇನ್ನು ಎಂಟ್ರಿ ಆಗೋನು. ಭಾಳ ಅಂದ್ರೆ ಭಾಳ ಪವರ್ಫುಲ್ ದೇವರು ಅಂತ ಹೇಳ್ತಾರೆ. ಆಲ್ಮೋಸ್ಟು ಎಡಳ್ಳಿ ಗಲ್ಗಲಿ ಯಾರ್ಯಾರಿದ್ದಾರಲ್ಲ ಅವರೆಲ್ಲ ಒಂದು ಸ್ವಲ್ಪ ಈ ದೇವ್ರನ್ನ ಜಾಸ್ತಿ ನಂಬ್ತಾರೆ ಅಂತ ಹೇಳ್ತಾರೆ. ಸೊ ಈ ಥರ ಐತಿ. ಫುಲ್ ಲೈಟಿಂಗ್ಸ್ ಎಲ್ಲ ಮಸ್ತ್ ಇರುತ್ತೆ. ಸೊ ನಾನು ಚಂಪೋಳ ಹತ್ಲು, ಹಾಗಾಗಿ ಸ್ವಲ್ಪ ಸೈಡ್ ನಿಂತೆ. ಆಮೇಲೆ ಆಂಟಿ ಅಂದರು, ಇಲ್ಲ ಬಾ ಅಂದ್ರೇನು ಸುತ್ತ ಹಾಕಿ ಬರೋಣ ಅಂದರು. ಇನ್ನು ಸುತ್ತ ಹಾಕಿ ಬರಬೇಕು ಅಂತಂದು 1-2 ರೌಂಡ್ ಸುತ್ತ ಹಾಕಕ್ಕಂತ ಹೋದ್ವಿ. ಚಂಪುದು ಡ್ರೆಸ್ಸು ಅವರು ಕಾಕ ತೊಗೊಂಡು ಬಂದರು. ಗಲ್ಗಲಿಗೆ ಹೋಗಿದ್ರು. ಡ್ರೆಸ್ ತೊಗೊಂಡು ಬಂದೀನಿ ಅಂತ ಅಂದ್ರೂ ತೊಗೊಂಡು ಬಂದ್ರು ಇಬ್ರಿಗೂ, ಚಂಪುಗೂ ಡಿಂಪುಗೂ. ಅದೇ ಡ್ರೆಸ್ನ ಹಾಕಿದ್ನಿ. ಇನ್ನು ಇಷ್ಟ ಮತ್ತೇನಿಲ್ಲ. ಲಾಗ್ಸ್ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಲಾಗ್ಸ್ ಎಡಿಟ್ ಮಾಡೋಕ್ಕೆ ಆಗೋವಲ್ದು ನಂಗೆ. ಟೈಮ ಸಿಗ್ತಿಲ್ಲ. ಏನೋ ವಿಡಿಯೋ ಮಾಡ್ಬೋದು, ಬಟ್ ವಾಯ್ಸ್ ಓವರೇ ಕುಂದ್ರಸೋಕ್ಕಾಗವಲ್ದು. ನಂದು ಎಕ್ಸಾಮ್ದು ಟೆನ್ಷನ್ ಒಂದು ಜಾಸ್ತಿ ಆಗತ್ಬಿಟ್ಟೈತಿ. ಅಂದ್ರೇನು ಹಿಂಗೆ ಆಗ್ಬಿಡ್ತೋ ಏನು. ಎಟ್ಲೀಸ್ಟ್ ಸ್ಟಾರ್ಟಿಂಗಿಂದ ಓದ್ಕೋತಾ ಇದ್ದರೆ ಏನು ಟೆನ್ಷನ್ ಇರ್ತಿರ್ಲಿಲ್ಲ. ಇವಾಗ ಸಡನ್ನಾಗಿ ಅಂತಂದು ಅಂದರೆ ಸೈನ್ಸ್ ಸಬ್ಜೆಕ್ಟೆಲ್ಲ ಎಕ್ಯುರೇಟ್ ಹೇಳಬೇಕು. ಸೈನ್ಸ್ದೊಳಗೆ ಹೆಚ್ಚು ಕಡಿಮೆ ಇನ್ನೂ ಕಡಿಮೆ ಹೇಳ್ಬೋದು ಎಕ್ಯುರೇಟಾಗಿ, ಆದರೆ ಹೆಚ್ಚಿಗೆ ಹೇಳುವಂಗೆ ಆಗಲ್ಲ. ಅದು ನನಗೆ ಅದೇ ಟೆನ್ಷನ್ ಆಗತೈತಿ. ನಾನು ಏನು ಮಾಡ್ತೀನೋ ಗೊತ್ತಿಲ್ಲ. ಬಟ್ ನೋಡೋಣ. ಇವಾಗಂತೂ ಜಾತ್ರೆ ಮೂಡಲ್ಲಿದ್ದೀನಿ, ಜಾತ್ರೆ ಮಾಡ್ತೀನಿ ಆರಾಮಾಗಿ. ಸೊ ಇನ್ನು ಇಯರಿಂಗ್ಸ್, ಇವ್ರ ಬರ್ಡೇ ಬಂತಲ್ಲ, ಇವ್ರ ಬರ್ಡೇ ಯಾವಾಗಂತ ಕೇಳತ್ತಿದ್ರಿ. ಏಪ್ರಿಲ್ 13ನೇ ತಾರೀಕು ಇವ್ರ ಬರ್ತಡೇ. ಸಂಡೇ, ಇವತ್ತು ಸಂಡೇ ಅಂದರೆ ಇವತ್ತಿಗೆ ಕರೆಕ್ಟ್ 8 ದಿನದಲ್ಲಿ ಇವ್ರ ಬರ್ಡೇ ಐತಿ. ಸೊ ನಾನು ಸೀರೆ ತೊಗೊಂಡಿದ್ದು ತೋರಿಸಿನಿ ಆಲ್ರೆಡಿ, ಬಟ್ ಡೀಟೇಲಾಗಿ ತೋರಿಸಿಲ್ಲ. ಬ್ಲೌಸ್ನು ಕೂಡ ಡೀಟೇಲಾಗಿ ತೋರಿಸಿಲ್ಲ ನಾನು. ಇವ್ರ ಬರ್ಡೇ 1-2 ದಿನ ಇದ್ದಾಗ ಇವ್ರ ಡ್ರೆಸ್ ಆಯಿತು, ಮತ್ತು ನೆಕ್ಸ್ಟು ನನ್ನ ಸ್ಯಾರೀಸ್ ಆಯಿತು. ನಮ್ಮ ಮನೆಯವ್ರು ಬರ್ತಾರೆ, ಇನ್ನೂ ಅವ್ರಿಗೆ ತೊಗೊಂಡು ಬಂದಿಲ್ಲ ಔಟ್ಫಿಟ್ಟ. ಸೊ ನೋಡೋಣ ಅವ್ರು ಎಂತ ತೊಗೊಂಡು ಬರ್ತಾರೆ. ಅಷ್ಟ್ರದ್ದು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇನ್ನು ಒಂದು ಜೋಡಿ ಇಯರಿಂಗ್ಸ್ ಅಷ್ಟೇ ತೊಗೊಂಡು, ಜಸ್ಟ್ ಎಷ್ಟು ನೆಸೆಸರಿ ಐತಿ ಅಷ್ಟೇ ತೊಗೊಂಡ್ರೆ ಆಯಿತು ಅಂತ. ನಾನು ಗೋಲ್ಡ್ ಹಾಕೋತೀನಿಲ್ಲ ಯಾವಾಗ್ಲೂ. ಸೊ ಅದು ಒಂದು ಸ್ವಲ್ಪ ಹೆಂಗೈತಂದ್ರೆ ಫ್ಯಾನ್ಸಿ ಐತಿ ಸೀರೆ, ಹಾಗಾಗಿ ಫ್ಯಾನ್ಸಿಗೆ ಗೋಲ್ಡ್ ಎಲ್ಲ ಮ್ಯಾಚ್ ಆಗಲ್ಲ ಅಂದ್ಕೊಂಡು ತೊಗೊಂಡು. ಇನ್ನೂ ಒಂದು ಬ್ಯಾಂಗಲ್ಸ್ ತೊಗೋಬೇಕು ಅಂದ್ಕೊಂಡಿನಿ. ಆ್ಯಕ್ಚುಲಿ ಪಿಂಕ್ ಕಲರ್ ಐತದು ಸ್ಯಾರಿ, ಪೀಚ್ ಕಲರ್ನ ಐತಿ. ಸೊ ಹಂಗಾಗಿ ಒಂದು ಸ್ವಲ್ಪ ಪಿಂಕು ಮತ್ತು ವೈಟ್ ಕಾಂಬಿನೇಷನ್ ಇರೋ ಬಳಿ ಬೇಕಿತ್ತು ನಂಗೆ. ಹಾಗಾಗಿ ಒಂದು ಸ್ವಲ್ಪ 1-2 ತೊಗೊಂಡು. ಫುಲ್ ರಶ್ ಇತ್ತು. ನಾನು ಆನ್ಲೈನ್ ಒಳಗೆ ನೋಡಿದ್ನಿ ಬಳಿ, ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಬಟ್ ನಾನು ಹೆಂಗಂದ್ರೆ ನೆಕ್ಲೆಸ್ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ. ನಮ್ಮದು ಬ್ಲೌಸ್ ಪೂರ ಈ ಥರ ನೆಕ್ಕಿಗೆ ಐತಿ, ಹಾಗಾಗಿ ಅದೇ ವರ್ಕ್ ಆಗಿಬಿಟ್ಟೈತಿ. ತೊಗೊಳಕ್ಕೆ ಹೋಗಿಲ್ಲ ನಾನು ನೆಕ್ಲೆಸ್ ಎಲ್ಲ. ಜಸ್ಟು ಬ್ಯಾಂಗಲ್ಸು ಮತ್ತು ಇಯರಿಂಗ್ಸು ಸಾಕು. ಸಿಂಪಲ್ಲಾಗೆ ರೆಡಿ ಆದ್ರೆ ಆಯಿತು. ಜಾಸ್ತಿ ಗ್ರ್ಯಾಂಡ್ ಆದ್ರೂ ಲುಕ್ ಅನಿಸಲ್ಲ ಅಂತ ಅಂದ್ಕೊಂಡಿವಿ. ನೋಡೋಣ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ, ಯಾವ ಥರ ಆಗುತ್ತೋ. ಎಲ್ಲ ಆಸೆ ಐತಿ, ಇದೇ ಥರ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಕೂಡ ಐತಿ. ಬಟ್ ಅದು
ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಆದಷ್ಟು ನಮ್ಮ ಮಕ್ಕಳು ಬರ್ತಡೇ ಅಲ್ಲ, ಫಸ್ಟ್ ಬರ್ತಡೇ, ಅವರು ನೆನ್ಪಿಟ್ಕೋಬೇಕು ನಮ್ಮ ಅಪ್ಪ ಅಮ್ಮ ಹಿಂಗೆ ಮಾಡಿದ್ರು ಅಂತಂದು ನೆನ್ಪಿಟ್ಕೋಬೇಕು ಅವ್ರಿಗೆ ತಿಳುವಳಿಕೆ ಬಂದು ನೋಡಿದಾಗ. ಸೊ ಆ ಥರ ಐತಿ. ಬಟ್ ಅದು ಏನೇನಾಗುತ್ತೋ ಗೊತ್ತಿಲ್ಲ. ಇದೊಂದು ಎಕ್ಸಾಮ್ ಟೆನ್ಷನ್ ಒಂದು ನನಗಿವಾಗ. ಎಷ್ಟು ಅಂದರೆ ನಾನೆಲ್ಲ ಅಂದ್ಕೊಂಡು ಇವತ್ತು ಅಂದ್ರೇನು ಪ್ರತಿಯೊಂದು ಡೇನೂ ಇಲ್ಲಿಗೆ ಹೋಗಬೇಕು, ಇದನ್ನು ಮಾಡಬೇಕು ಅಂತಂದು ಐಡಿಯಾ ಹಾಕಿದ್ವಿ ನಾನು ನಮ್ಮ ಹಸ್ಬೆಂಡು. ಬಟ್ ಸಡನ್ನಾಗಿ ಈಗ ಎಕ್ಸಾಮ್ ಆಯಿತು, ಅದಕ್ಕೊಂದಿನ ಹೋಗೇ ಬಿಡುತ್ತಾ. ಹಾಗಾಗಿ ಸ್ವಲ್ಪ ನೋಡಬೇಕು ಏನೇನು ಇರುತ್ತೆ ಏನೇನಿಲ್ಲ. ಇನ್ನು ಆಟಿಕೆ ಸಾಮಾನು ನೋಡ್ಬೇಕಂತಂದು ಹೊಂಟ್ವಿ. ಇವಳು ನಮ್ಮ ಆಂಟಿ ಮಗಳು ಗೀತಾ ಅಂತಂದು. ಸೊ ಒಂದಿಷ್ಟು ಅಂದರೆ ಇಲ್ಲಿ ರಕ್ಷಿತಾ ಇದಲ್ಲ, ರಕ್ಷಿತಾನ ಪಾಪು ಐತಿ, ಅವಳಿಗೊಂದು ಏನಾದರೂ ತೊಗೋಬೇಕು. ನೆಕ್ಸ್ಟು ಸಿಂಚು, ಅಂಕಿತಾ ಅವರೆಲ್ಲ ಪಾಪುಗಳ್ನ ಚಂಪು ಡಿಬ್ಬುನ ಹೊತ್ಕೊಳಕ್ಕೆ ಬರ್ತಾರಲ್ಲ, ಸೊ ಅವ್ರಿಗೊಂದು ಸ್ವಲ್ಪ ಏನಾದರೂ ತೊಗೊಂಡ್ರಾಯ್ತು ಅಂತ ನೋಡಾತಿದ್ನಿ. ಬಟ್ ಅಷ್ಟು ನನಗೇನು ಸರಿನೂ ಅನ್ನಿಸ್ಲಿಲ್ಲ. ಅಲ್ಲೇ ನಾನು ಲಾಸ್ಟಲ್ಲಿ ಬ್ರಾಸ್ಲೆಟು ಮತ್ತು ಹೇರ್ ಬ್ಯಾಂಡ್ಸ್ನ ತೊಗೊಂಡು ಬಂದು ನಾನು. ಇನ್ನು ಬ್ರೇಕ್ ಡ್ಯಾನ್ಸ್ ಬಂದಿತ್ತು. ಜಾತ್ರೆ ಅಂದರೆ ಇವಾಗ ಹೆಂಗಂದ್ರೆ ಬ್ರೇಕ್ ಡ್ಯಾನ್ಸ್ ಇಲ್ಲ ಅಂದರೆ ಜಾತ್ರೆನೇ ಇಲ್ಲ. ಹೋಗ್ಬೇಕಂತ ಎಲ್ಲ ಅನ್ನಿಸ್ತು. ನಾನಲ್ಲ, ಬಟ್ ನನಗಿನ್ನೂ ಜಾಸ್ತಿ ದಿನ ಆಗಿಲ್ಲಲ್ಲ. ಸ್ಟಿಚ್ಚಿಗೆಲ್ಲ ಜಾಸ್ತಿ ಅಂದ್ರೇನು ಅದು ಒಮ್ಮಿದೊಮ್ಮೆ ಎತ್ತು ಹೋಗ್ದಂಗೆ ಆಗತ್ತಲ್ಲ, ಸ್ಟಿಚ್ಚೆಲ್ಲ ತ್ರಾಸಾದ್ರೆ ಅನ್ನೋದಕ್ಕೆ ನಾನೇನು ಹೊಂಟಿದ್ದಿಲ್ಲ, ಇವರ ಹೊಂಟಿದ್ರು. ಹಂಗಾಗಿ ಹೋಗಿ ನಿಂತಿದ್ವಿ. ಬಟ್ ಹೆಂಗಂದ್ರೆ ಫುಲ್ ರಶ್ ಇರೋದಕ್ಕೆ ನಮಗೆ ಪಾಳೇನೂ ಸಿಗಲಿಲ್ಲ. ಇನ್ನು ಬೇಡ ಅಂತಂದು ಮನೆಗೆ ಬಂದ್ವಿ. ಹಂಗೆ ಇವತ್ತು ಊರಿಗೆ ಹೋಗಿಬಿಡ್ಬೇಕು ಅಂದ್ಕೊಂಡ್ವಿ. ಅಂದ್ರೆ ಅವ್ರ ಡ್ಯಾಡಿ ಬರ್ತಾರಲ್ಲ ನಾಳೆ. ಸೊ ಒಂದು ಸ್ವಲ್ಪ ಅವ್ರ ಡ್ಯಾಡಿ ಡ್ರೆಸ್ ಎಲ್ಲ ತೆಗೆದಿಟ್ಬಿಟ್ಟಿನಿ ನಾನು. ಅಂದರೆ ಅವ್ರು ಇರಲ್ಲಲ್ಲ, ಹಂಗಾಗಿ ತೆಗೆದಿಟ್ಟಿದ್ನಿ. ಅವನ್ನೆಲ್ಲ ತೆಗೆದು ಒಂದು ಸೈಡ್ ಇಡಬೇಕು. ಅವ್ರಿಗೆ ಯಾವ್ಯಾವ ಯೂಸ್ ಆಗ್ತಾವಲ್ಲ ಅದನ್ನ ಒಂದು ಸೈಡು ಹೊರಗಡೆ ಅವ್ರಿಗೆ ಕೈಗೆ ಸಡನ್ನಾಗಿ ಸಿಗಬೇಕು. ಹಾಗಾಗಿ ಆ ಥರ ಇಟ್ಟರೆ ಆಯಿತು. ಇನ್ನು ಗೋಬಿ ತಿಂದು ಹೋದ್ರಾಯ್ತು ಅಂದ್ಕೊಂಡ್ವಿ. ನಾನಂದೆ ಗೋಬಿ ಎಲ್ಲ ಬೇಡ, ಸುಮ್ಮನೆ ಎಗ್ ರೈಸ್ ತಿಂದು ಹೋಗ್ಬಿಡೋಣ. ಎಗ್ ರೈಸ್ ಆದರೆ ಹೊಟ್ಟೆ ತುಂಬುತ್ತಾ, ಮನೆಗೆ ಹೋಗಿ ಅಡುಗೆ ಮಾಡಬೇಕು ಅನ್ನಲ್ಲ, ಮನ್ಯಾಗ ಯಾರಿದಾರೆ ಅವ್ರಿಗಷ್ಟೇ ಮಾಡಿದ್ರಾಯ್ತು ಅಂತ ಅಂದ್ಕೊಂಡ್ವಿ. ಬಟ್ ಎಲ್ಲರೂ ಇಲ್ಲ ಗೋಬಿ ಪಾನಿಪುರಿ ತಿನ್ನೋಣ ಅಂತಂದ್ರೆ, ಹಂಗಾಗಿ ನಾನು ಅವ್ರ ಜೊತೆ ಹೋದೆ. ನಮ್ದು ಹೆಂಗಂತಂದ್ರೆ ನಮ್ದು ಒಬ್ಬಳದೇ ಡಿಸಿಷನ್ ಆಗಿರಬಾರ್ದು, ಎಲ್ಲರದು ಪ್ರಿಯಾರಿಟಿ ಏನಿರುತ್ತೆ ಅದು ಆಗಿರ್ಬೇಕಂತಂದು. ಏನು ಗೋಬಿ ಪಾನಿಪುರಿ ಇದಾವಲ್ಲ, ಜಸ್ಟು 2 3 ಪೀಸ್ ಅಂದರೆ 5 ಪೀಸ್ ಹಾಕಿದ್ರು. 80-90 ರೂಪಾಯಿ ಅಂತ ಹೇಳಿದರು. ನಮಗಂತೂ ಶಾಕ್ ಆಯಿತು ಎಷ್ಟು ಐತಿ ಅಂತಂದು. ಇನ್ನು ಊರಿಗೆ ಬಂದ್ವಿ. ಸೊ ಇನ್ನು ಫೈನಲಾಗಿ ನಮ್ಮ ಊರಿಗೆ ಬರಬೇಕು ಅಂತ ರೆಡಿ ಆದ್ವಿ. ಇನ್ನೂ ಬಂದಿಲ್ಲ, ಸಾರಿ. ಒಂದು ಸ್ವಲ್ಪ ಇದು ಸೆಕೆಂಡ್ ಡೇದ್ದು ಜಾತ್ರೆ ಅಂದರೆ 2 ದಿನದ್ದು ಲಾಗ್ ಇದ್ರೊಳಗೆ ಐತಿ. ಒಂದು ಸ್ವಲ್ಪ ಎಗ್ ರೈಸ್ ತಿನ್ನಬೇಕು ಅಂತ ಅತ್ತಿ ಕೂಡ ಬಂದಿದ್ರೆ, ನಮ್ಮ ಅತ್ತಿ. ಹಾಗಾಗಿ ಸ್ವಲ್ಪ ಎಗ್ ರೈಸ್ ತಿನ್ನಬೇಕು ಅಂತಂದು ಎಲ್ಲರೂ ಕೂಡಿ ಎಗ್ ರೈಸ್ ತಿನ್ನತ್ತಿದ್ವಿ ನಾವು. ಇನ್ನು ಅವ್ರು ಹೋಗ್ತಾರೆ, ಅವ್ರ ಜೊತೆ ಹೋಗ್ಬಿಡ್ಬೇಕು ಅಂತಂದು ನಾವು ಕೂಡ ರೆಡಿ ಆಗೀವಿ, ಹೋಗ್ಬಿಡ್ತೀವಿ. ಇನ್ನು ಮನೆಗೆ ಬಂದ್ವಿ ಫೈನಲಾಗಿ. ಅಲ್ಲಿಂದ ಒಂದಿಷ್ಟು ಐಟಮ್ಸ್ನ ತೊಗೊಂಡು ಬಂದಿದ್ನಿ ನಾನು. ಸೊ ಏನೇನು ತೊಗೊಂಡು ಬಂದೀನಿ ಅಂತ ತೋರಿಸ್ತೀನಿ ಬರ್ರಿ. ಇದೊಂದು ಕಡಾಣಿಗೆ ತೊಗೊಂಬಂದು ನಾನು. ಹೆಂಗಂದ್ರೆ ಕೆಬ್ಬಂದು ಐತಿ, ಸ್ವಲ್ಪ ಬಾಳ್ಕೆ ಭಾಳ ದಿನ ಬರುತ್ತಾ ಅಂತ ಅಷ್ಟೇ, ಮತ್ತೇನಿಲ್ಲ. ಇನ್ನು ನೆಕ್ಸ್ಟು ಒಂದು ಈ ಥರ ಸಣ್ಣದು ಬಾಕ್ಸ್ ತೊಗೊಂಡು ಬಂದೀನಿ. ಸಿಂಪಲ್ ಇವಾಗ ಇದು ಐತಲ್ಲ, ಇಯರಿಂಗ್ಸು, ಪಿನ್ನು, ಸೇಫ್ಟಿ ಪಿನ್ನು ಅವೆಲ್ಲ ಅದ್ರದ್ದು ಜಾಸ್ತಿ ಸಿಗಲ್ಲ ಅಂತಂದು ಅದ್ರೊಳಗೆ ಹಾಕಕ್ಕೆ. ಇನ್ನು ಇದೊಂದು ಕ್ಯೂಟ್ ಬರ್ನಿ ತೊಗೊಂಡು ಬನ್ನಿ. ಒಂದು ದೊಡ್ಡದಿಲ್ಲ, 1 kg ಇಡಿಸುವಷ್ಟು ಐತಿ. ಆ್ಯಕ್ಚುಲಿ ಇದು 100 ರೂಪಾಯಿ ಅಂದರು, ಫಿಕ್ಸ್ ರೇಟ್ ಇತ್ತು, ಅಲ್ಲಿ ತೊಗೊಂಡು ಬಂದ್ವಿ. ಭಾಳ ಕ್ಯೂಟ್ ಐತಿ, ಡಿಸೈನ್ ನೋಡ್ರಿ ಎಷ್ಟು ಕ್ಯೂಟ್ ಐತಿ. ನಾರ್ಮಲ್ ಇದ್ದಂಗಿಲ್ಲ ಇದು. ಆ್ಯಕ್ಚುಲಿ ಇನ್ನೊಂದಿತ್ತು ಚಾಕ್ಲೇಟ್ ಕಲರು, ನಂಗೆ ಅದು ಇಷ್ಟ ಆಗಿತ್ತು. ಬಟ್ ನಮ್ಮ ಅತ್ತೆಯವ್ರಿಲ್ಲ, ಇದನ್ನ ತೊಗೊಳ್ಳೋನು ದೊಡ್ಡದೈತಿ ಅಂತ ಅಂದು ಹೇಳಿದ್ರು. ಹಾಗಾಗಿ ಅದನ್ನು ತೊಗೊಂಡು ಬಂದ್ವಿ. ಅಂದರೆ ಜಾಸ್ತಿ ಇಷ್ಟ ಯಾವುದಾಗುತ್ತೆ ಅನ್ನೋದಕ್ಕಿಂತ ಜಾಸ್ತಿ ದಿನ ಯಾವ್ದು ಬರುತ್ತೆ ಅನ್ನೋದು ಮುಖ್ಯ ಅಲ್ಲ. ಇನ್ನು ಎಷ್ಟು ಕ್ಯೂಟ್ ಅದ ನೋಡ್ರಿ ಇವೆರಡು. ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನ ನೋಡಿದ್ನಿ ನಾನು. ನನಗೇನಂದ್ರೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಆಯಿತು, ಒಟ್ಟು ಮನೆಗೆ ಡೆಕೋರೇಷನ್ ಮಾಡುವಂಥ ಐಟಮ್ಸ್ ಎಲ್ಲ ಭಾಳ ಇಷ್ಟ ನಂಗೆ. ಹಾಗಾಗಿ ಇದು ಒಂದು ತೊಗೊಂಡು ಬನ್ನಿ. ಇದು 100 ರೂಪೀಸು. ಆ್ಯಕ್ಚುಲಿ 250 ಏನೋ ಹೇಳಿದ್ರು ಅವರು. ನಾನು ಲಾಸ್ಟು 80 ರೂಪೀಸ್ ಕೇಳಿದ್ನಿ. ಬಟ್ ಇಲ್ಲ ಬರಲ್ಲ ಅಂದಾಗ 120 ಕೊಡು ಅಂದರೆ, ಇಲ್ಲ 100 ರೂಪಾಯಿ ಕೊಡ್ತೀನಿ ಅಂತಂದು ಅದನ್ನು ಇದನ್ನು ತೊಗೊಂಡು ಬನ್ನಿ. ಇನ್ನು ಅಲ್ಲೇ ಎಗ್ ರೈಸ್ ತಿನ್ಕೊಂಡು ಬಂದಿದ್ವಲ್ಲ, ಸ್ವಲ್ಪ ಮನೆಗೆ ಬಂದಮೇಲೆ ಎಗ್ ಅಂದ್ರೇನು ಎಗ್ ಬುರ್ಜ್ ಮಾಡಿದ್ರಾಯ್ತು. ರೊಟ್ಟಿ ಇದಾವು, ಕಟಕ್ ರೊಟ್ಟಿ ಅಂದ್ಕೊಂಡು ಎಗ್ ಬುರ್ಜ್ ಮಾಡಬೇಕು ಅಂತಂದು ಮಾಡತ್ನಿ. ಅಂದ್ರೆ ಈಗ ನಾನು ತಿಂದು ಬಂದಿದ್ನಿ, ನಮ್ಮ ಅತ್ತೆ ತಿಂದು ಬಂದಿದ್ದ. ಆದರೆ ನಮ್ಮ ತಂಗಿ, ನಮ್ಮ ಮೈದ್ನ ಐತಲ್ಲ, ಅವ್ರು ಹಿಂದಿನ ದಿನ ಊರಿಗೆ ಬಂದುಬಿಟ್ಟಿದ್ರು. ಅವಳಿಗೊಂದು ಸ್ವಲ್ಪ ಜಾಸ್ತಿ ಸುಸ್ತು ಅನ್ಸಾತೈತಂತ ಯಾಕೋ. ಹಾಗಾಗಿ ನಾನು ಮಾಡಿದ್ರಾಯ್ತು ಅಂತಂದು ಒಂದು ಸ್ವಲ್ಪ ಎಗ್ ಬುರ್ಜ್ ಮಾಡ್ಬೇಕು ಅಂದ್ಕೊಂಡು. ಆ್ಯಕ್ಚುಲಿ ಇದು ಐತಿ, ಕೊಬ್ಬರಿ ಸಾರು ಐತಿ. ಸೊ ಕೊಬ್ಬರಿ ಸಾರಾದರೆ ಓಕೆ ನಡಿತೈತಿ ಅಂದ್ಕೊಂಡು ಇನ್ನು ಮಾಡಬೇಕು ಅಂತಂದು ಮಾಡತ್ನಿ. ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳ್ರಿ ನಂಗೆ. ಹಸಿ ಖಾರ ಹಾಕಲ್ಲ ನಾನು, ಒಣ ಖಾರನ ಹಾಕ್ತೀವಿ ನಾವು ಎಗ್ ಬುರ್ಜಿಗೆ. ನಮ್ಮ ಹಸ್ಬೆಂಡ್ ಬಂದಾಗ ಮಾತ್ರ ಹಸಿ ಮೆಣ್ಸಿನ್ಕಾಯಿ ಹಾಕ್ತೀವಿ.
ಇಲ್ಲಾಂದ್ರೆ ಉದ್ದಿ ಟೈಮೆಲ್ಲ ಖಾರನ ಹಾಕ್ತೀವಿ ನಾವು. ಅದು ಹೆಂಗೋ ಗೊತ್ತಿಲ್ಲ, ಅದ್ರದ್ದು ಇಷ್ಟ ಆಗಲ್ಲ ನಮ್ಗೆ. ಸೊ ಇನ್ನು ಎಗ್ ಬುರ್ಜಿನ ಮಾಡಿ ಸುಸ್ತು ಜಾಸ್ತಿ ಆಗ್ಬಿಟ್ಟೈತಿ ಇವ್ರನ್ನ ಕರ್ಕೊಂಡೆಲ್ಲ ಅಡ್ಡಾಡಿ. ಹಾಗಾಗಿ ಸ್ವಲ್ಪ ಬೇಗ ಮಲ್ಕೋಬೇಕು ಅಂದ್ಕೊಂಡೀವಿ. ನಾಳೆ ಸಡನ್ನಾಗಿ ನನ್ನ ಹಸ್ಬೆಂಡ್ ಬರ್ತಾರೆ. ಅವ್ರು ಬಂದಾಗ ಒಂದು ಸ್ವಲ್ಪ ಮತ್ತೆ ಅವ್ರು ಬರೋದ್ರಾಗ ನನಗೇನಂತಂದ್ರೆ ಖುಷಿ, ಅಲ್ಲಿಂದ ಬಂದಿರ್ತಾರಲ್ಲ ಅವ್ರು ಬರೋದ್ರೊಳಗೆ ಒಂದು ಸ್ವಲ್ಪ ವೆಲ್ಕಮ್ ಮಾಡ್ಕೋಬೇಕಲ್ಲ. ಸ್ನಾನ ಮಾಡಿ ಪಾಪುಗಳ್ನ ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಬಂದ ತಕ್ಷಣ ಹೊತ್ಕೋತಾರಲ್ಲ. ಇನ್ನು ಅವ್ರು ಬಂದಾಗ ಮಾಡೋದಕ್ಕಿಂತ ಬರೋಕ್ಕಿಂತ ಮೊದಲು ಮಾಡಿಸಿದ್ರಾಯ್ತು ಅಂದ್ಕೊಂಡು ಬೇಗ ಮಲ್ಕೋಬೇಕು ಅಂತ ಅಂದ್ಕೊಂಡೀನಿ ನಾನು. ಇನ್ನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಯಾಕಂತಂದ್ರೆ ನಿನ್ನೆ ನನ್ನ ಲಾಗ್ನ 2-3 ದಿನ ಬಿಟ್ಟು ಹಾಕಿದ್ರು ಚಲೋ ರೆಸ್ಪಾನ್ಸ್ ಮಾಡಿರಿ. ನನಗನ್ನಿಸ್ತು ನಾನು ಒಂದಿನ ಬಿಟ್ಟು ಒಂದಿನ ಹಾಕೋದು ಓಕೆ ಸಪೋರ್ಟ್ ಮಾಡ್ತಾರೆ. ಬಟ್ ಒಂದು 2 ಡೇಸು 3 ಡೇಸಿಗೆ ಒಂದು ಸಾರಿ ಹಾಕಿದ್ರೆ ಸಪೋರ್ಟ್ ಮಾಡ್ತಾರೇನೋ ಅಂತ ಅನಿಸ್ತಿತ್ತು. ಬಟ್ ಓಕೆ, ನಿಮ್ಮ ಸಪೋರ್ಟಿಂಗ್ ನನಗೆ ಐತಿ. ನನಗೆ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಎಷ್ಟೋ ಜನ ನೀವು ಭಾಳ ಚಲೋ ಮಾತಾಡ್ತೀರಿ, ನೀವು ಉತ್ತರ ಕರ್ನಾಟಕದವ್ರೇನ್ರಿ ಅಂತ ಕೇಳಿದ್ರೆ, ಹೌದು ನಾವು ಉತ್ತರ ಕರ್ನಾಟಕದವ್ರ. ಥ್ಯಾಂಕ್ ಯು ಸೋ ಮಚ್ ಚಲೋ ಮಾತಾಡ್ತೀವಿ ಅಂದಿದ್ದಕ್ಕೆ. ನನ್ನ ವ್ಲಾಗ್ನ ನೋಡ್ತೀವಿ ನಾನು ನೋಡ್ತೀನಿ, ನೀವು ನೋಡ್ತೀರಿ ಅಂತಂದು ಎಷ್ಟೋ ಜನ ನಂಗೆ ಇನ್ಸ್ಟಾಗ್ರಾಮ್ದಾಗ ಕೂಡ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಒಂದು 3 ಜನ, ಅದ್ರಾಗ ಶಿವಲೀಲಾ ಅಕ್ಕ ಅಂತಂದು ನನ್ನ ಒಂದು ಬೆಸ್ಟ್ ಅಕ್ಕ ಅವಳು. ಸೊ ಅವಳು ಕೂಡ ಮಾಡಿದ್ಲು ಮೆಸೇಜು. ಸಾರಿ ಅಕ್ಕ, ನಂಗೆ ನೋಡೋಕ್ಕಾಗಿರಲಿಲ್ಲ. ಆ್ಯಂಡ್ ಈ ಬರ್ನಿ ತೊಗೊಂಡು ಬಂದಿದ್ನಲ್ಲ ಫೈನಲ್ ಆಗಿ ಇಟ್ನಿ. ನನಗೆ ಯಾವಾಗ ಏನಾದರೂ ತಂದ್ರೆ ನಾನು ಅದನ್ನ ಯಾವಾಗ ಸೆಟ್ ಮಾಡ್ತೀನಿ ಅಂತ ಕಾಯ್ತಿರ್ತೀನಿ. ಸ್ವಲ್ಪ ಖಾರ ಹಾಕೀನಿ, ಅಂದ್ರೆ ನಾ ಮಸಾಲೆ ಖಾರ ಇನ್ನೂ ಕೂಡಿಸಿಲ್ಲ. ಮಸಾಲೆ ಖಾರ ಕೂಡಿಸ್ಬೇಕು ಅಂದ್ವಿ. ಮಂಗಳವಾರ ಸಂತಿಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಅದನ್ನು ತೊಗೊಂಡು ಬಂದು ಕೂಡಿಸ್ಬೇಕು ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಾವು ಊರಿಗೆ ಹೋಗ್ಬಿಟ್ವಿ ಮಂಗಳವಾರ, ಹಾಗಾಗಿ ಇನ್ನೂ ತರೋಕ್ಕಾಗಿಲ್ಲ. ಈ ಮಂಗಳವಾರ ಬಂದ್ರೆ ತಂದು ಕೂಡಿಸಿದ್ರಾಯ್ತು. ನಾನೇನು ಅಂದ್ಕೊಂಡು ಸ್ಟಾಕ್ ಇಡೋದಕ್ಕಿಂತ ಅಷ್ಟೇ ಅಟ್ಲೀಸ್ಟ್ ಒಂದು 15 ಡೇಸು, ಒಂದು ತಿಂಗಳ ಬರುವಷ್ಟೇ ಮಾಡೋದು, ಮತ್ತು ರೀಯೂಸ್ ಮಾಡಿ ಹಿಂಗೆ ಮಾಡ್ಬೇಕು ಅಂದ್ಕೊಂಡೀನಿ. ಅಂದರೆ ಜಾಸ್ತಿ ಮಾಡೋದ್ರಿಂದ ಸುಮ್ಮನೆ ಬೇಡ ಅಂತ ನನಗೂ ಅನ್ನಿಸ್ತು. ಇನ್ನು ಬರ್ನಿನೂ ಕ್ಯೂಟ್ ಐತಲ್ಲ, ಅದ್ರೊಳಗೆ ಹಾಕಿಟ್ರೆ ಇನ್ನೂ ಚೆಂದ ಕಾಣುತ್ತೆ ಅನ್ನೋದು ಒಂದು ರೀಸನ್ನು. ಸೊ ಫೈನಲಿ ಎಗ್ ಬುರ್ಜ್ ರೆಡಿ ಮಾಡತ್ತೀನಿ. ನಿಮ್ಮ ಮನೆಯೊಳಗೆ ಹೆಂಗೆ ಎಲ್ಲಿಗಾರ ಊರಿಗೆ ಹೋಗಿ ಬಂದರೆ ಯಾವ ಥರ ಏನಾದರೂ ಮಾಡೋಕ್ಕೆ ಬೇಸರ ಆಗತ್ತೆ ಅಂತ ಕಮೆಂಟ್ ಮಾಡಿರಿ. ನನಗಂತೂ ಎಲ್ಲಿಗಾದರೂ ಹೋಗಿ ಬನ್ನಿ ಅಂದ್ರೆ ನಂಗೆ ನಿಜ ಬೇಸರ ಆಗತ್ತಾ. ಜಸ್ಟ್ ಇಲ್ಲೇ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಂದರೂ ನನಗೆ ಒಂದು ತಾಸಾದರೂ ಬೇಕು ಅಟ್ಲೀಸ್ಟ್ ನನಗೆ ಸ್ವಲ್ಪ ಕುಂತು ಆರಾಮ ಮಾಡ್ಕೊಳಕ್ಕೆ. ಸಡನ್ನಾಗಿ ಮತ್ತೆ ವರ್ಕ್ ಮಾಡು ಅಂದ್ರೆ ನಂಗೆ ನಿಗಲ್ಲ. ಸೊ ನಿಮಗೂ ಹಂಗೆ ಅನ್ಸುತ್ತಾ ಏನಂತ ಕಮೆಂಟ್ ಮಾಡಿರಿ. ಆದಷ್ಟು ನನಗೆ ಎಷ್ಟೋ ಜನ ಕಮೆಂಟ್ಸ್ ಮಾಡತ್ತೀರಿ, ಥ್ಯಾಂಕ್ ಯು ಸೋ ಮಚ್. ನನಗೇನು ಒಂದು ಬೇಜಾರಂದ್ರೆ ನನ್ನ ವಿಡಿಯೋಸು ಪೂರ ನೋಡೋದಂತೇನೋ ಒಬ್ಬೊಬ್ರು ನೋಡೋದೇ ಇಲ್ಲ. ಯಾರೋ ಒಬ್ಬರು ಮಾಡಿದ ಕಮೆಂಟ್ನ ನೋಡಿ ವಾಪಸ್ ಕಮೆಂಟ್ ಹಾಕ್ತಾರೆ. ನಂಗೆ ಅದೊಂದು ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ನಾನು ಪ್ರತಿಯೊಂದು ಲಾಗೊಳಗೂ ಎದ್ರ ಬಗ್ಗೆ ಆದರೂ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಬಟ್ ಅದ್ರ ಬಗ್ಗೆ ಎಲ್ಲೋ ಒಬ್ಬರು ಮಾಡಿರ್ತಾರೆ, ಉಳಿದಿದ್ದವರೆಲ್ಲ ಸೂಪರ್ ಲಾಗು ಅದು ಇದಂತ ಹಾಕಿರ್ತಾರೆ. ನಂಗೆ ಅದಕ್ಕೆ ಬೇಜಾರಿಲ್ಲ, ಹಾಕ್ರಿ. ಆದರೆ ಅಟ್ಲೀಸ್ಟ್ ನಮ್ಮವರೇ ನಮಗೆ ಸಪೋರ್ಟ್ ಮಾಡಬೇಕಲ್ಲ. ಹಾಗಾಗಿ ಸ್ವಲ್ಪ ನಾನು ವೀಡಿಯೋಸ್ ನೋಡಿದ್ರೆ ನಿಮ್ಮ ಸಪೋರ್ಟ್ ನನಗೂ ಇತ್ತಂದ್ರೆ ನನಗೆ ಇನ್ನೂ ಹೆಲ್ಪ್ ಆಗುತ್ತೆ ಚಲೋ ವೀಡಿಯೋ ಮಾಡೋಕೆ. ಹಂಗಂತಂದು ನಾನು ನಿಮ್ಗೆ ಕಮೆಂಟ್ ಹಾಕ್ಬೇಡ್ರಿ ಅಂತ ಹೇಳ್ತಿಲ್ಲ. ಸೊ ಅದು ನಿಮ್ಮ ಇಷ್ಟ. ಬಟ್ ವಿಡಿಯೋಸ್ ನೋಡಿ ನಾನು ಯಾವ್ದ್ರ ಬಗ್ಗೆ ಕಮೆಂಟ್ ಹಾಕ್ರಿ ಅಂದಿರ್ತೀನಲ್ಲ, ಅದ್ರ ಬಗ್ಗೆ ಕಮೆಂಟ್ ಹಾಕಿದಾಗ ಹೌದು ನನ್ನ ವಿಡಿಯೋಸ್ ನೋಡ್ಯಾರ ಇವರು ಅಂತ ನಂಗೆ ಖುಷಿ ಆಗುತ್ತೆ. ಹೋಪ್ ಈ ಲಾಗ್ನ ನೀವು ಎಂಜಾಯ್ ಮಾಡತ್ತೀರಿ ಅನ್ಕೋತೀನಿ. ನಾನು ಕೂಡ ಎಂಜಾಯ್ ಮಾಡ್ಕೊತಾನೆ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಇವತ್ತಿನ ಲಾಗ್ ಇದಾಗಿತ್ತು. ಸೊ ಇನ್ಮೇಲಿಂದ ಚೆಂದ ಲಾಗ್ ಬರ್ತಾವೆ. ಚಂಪು ನಿಂಪು ಬರ್ತಡೇ ಬಂತು. ಸೊ ನೋಡೋಣ, ನಾನು ಸ್ವಲ್ಪ ನನಗೂ ಕ್ಯೂರಿಯಾಸಿಟಿ ಐತಿ ಎಲ್ಲನೂ ಶೇರ್ ಮಾಡಬೇಕು, ಯಾವ ಥರ ಮಾಡ್ತೀನಿ ಅಂತಂದು. ಹೋಪ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ನೆಕ್ಸ್ಟ್ ಲಾಗ್ ಒಂದಿಗೆ ಸಿಗ್ತೀನಿ. ನಿಮ್ಮ ಪ್ರೀತಿ ಸದಾ ಹಿಂಗೆ ಇರಲಿ ನನಗೆ. ಲವ್ ಯು ಸೋ ಮಚ್. ಸೊ ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿರಿ, ಅಂದರೆ ನಾನು ಮಾಡೋ ಹೊಸ ವೀಡಿಯೋ ಎಲ್ಲ ನಿಮ್ಗೆ ಫಸ್ಟ್ ಬರುತ್ತಾ. ಅಂದರೆ ನನಗೂ ಸ್ವಲ್ಪ ಸಪೋರ್ಟ್ ಬರುತ್ತೆ. ನನಗೂ ಸಬ್ಸ್ಕ್ರೈಬರ್ಸ್ ಮೊಬೈಲ್ ಆನ್ ಮಾಡಿದ ತಕ್ಷಣ ಒಂದು ಸಬ್ಸ್ಕ್ರೈಬರ್ ಹೆಚ್ಚಿಗಾದರೂ ನಂಗೆ ಖುಷಿ ಭಾಳ ಆಗುತ್ತೆ. ಅದು ಹೆಂಗಂತಂದ್ರೆ ಒಂದು ಡೇನೇ ಚೇಂಜ್ ಮಾಡಿಸುತ್ತೆ ನಂದು. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಮೊಬೈಲ್ ನೋಡಿದಾಗ ಒಂದು ಸಬ್ಸ್ಕ್ರೈಬರ್ ಯಾರು ಒಬ್ಬರೇ ಹೆಚ್ಚಿಗಾಗಿದ್ರು ನಂಗೆ ಖುಷಿ ಭಾಳ ಆಗುತ್ತೆ. ಕಮೆಂಟ್ಸ್ ಓದಬೇಕಾದ್ರೆ ನಂಗೆ ನಿಜ ಖುಷಿ ಆಗುತ್ತೆ. ಒಂದು ಸ್ವಲ್ಪ ನನಗೆ ಹೆಂಗಂತಂದ್ರೆ ಹೌದು ನನ್ನ ಜೊತೆ ಇವರೆಲ್ಲ ಇದ್ದಾರಲ್ಲ ಅಂತ ಅನಿಸುತ್ತೆ ಅಷ್ಟೇ, ಮತ್ತೇನಿಲ್ಲ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ. ಬಾಯ್. ಲವ್ ಯು ಆಲ್. ಟೇಕ್ ಕೇರ್. ಎಲ್ರಿಗೂ ಬಿಸಿಲು ಜಾಸ್ತಿ ಐತಿ, ಆದಷ್ಟು ಸ್ವಲ್ಪ ತಂಪಿಂದ ಏನಾದರೂ ಕುಡಿತೀರಿ. ಪಾಪುಗಳಿಗೂ ತಂಪಿಂದು ಕೊಡ್ರಿ. ಇನ್ನು ನೀರು ಜಾಸ್ತಿ ಕುಡಿಸ್ರಿ ಮಕ್ಕಳಿಗೆ. ಹೈಡ್ರೇಟ್ ಎಷ್ಟು ಇರ್ತೀವಲ್ಲ ಅಷ್ಟು ಚಲೋ. ಬ್ಯಾಸ್ಗೆ ಈಗ ಹಿಂಗೈತಂದ್ರೆ ಹೊರಗೆ ಕಾಲಿಡೋಕ್ಕಾಗೋದು. ಇನ್ನೂ 1 ತಿಂಗಳ ತಡ್ಕೋಬೇಕಂದ್ರೆ ಭಾಳ ಕಷ್ಟ. ಬಾಯ್.